ಪರವಾಗಿಲ್ಲ ಬಜರಂಗಿ, ನಡಿ ಮೊದ್ಲು ಇಲ್ಲಿಂದ ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ಮದ್ವೆ ಆಗೋದಿಕ್ಕೆ. ಏನು? ಹೌದು ಬಜರಂಗಿ, ಈಗ ನಮ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಇದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ದೃಷ್ಟಿ ಬೊಟ್ಟು ಆ ಕರೀಂಗೂ ಶರಾವತಿ ಚಿಕ್ಕಮ್ಮವ್ರಿಗೂ ಪರಿಚಯ ಇದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಕಿಶೋರಣ್ಣ. ಯಾಕಂದ್ರೆ ಅವತ್ತವನು ನನ್ನ ಕಿಡ್ನಾಪ್ ಮಾಡಿದಾಗ ಅವನ ಹತ್ರ ಒಂದು ಲಾಕೆಟ್ ನೋಡಿದ್ದೆ. ಅದೇ ತರ ಲಾಕೆಟ್ ಶರಾವತಿ ಚಿಕ್ಕಮ್ಮವ್ರ ಹತ್ರನೂ ನೋಡ್ದೆ. ಆ ಲಾಕೆಟ್ ನಿನ್ನ ಹತ್ರ ಇದೆಯಾ? ಇಲ್ಲ, ಚಿಕ್ಕಮ್ಮವ್ರ ಕೋಣೆಲಿ ಇರ್ಬೋದು, ಹುಡ್ಕಿದ್ರೆ ಖಂಡಿತ ಸಿಗುತ್ತೆ. ಸಾಲದಕ್ಕೆ ನನ್ ಬಣ್ಣ ಬಯಲಾದಾಗ ಇದನ್ನೆಲ್ಲ ನಾನೇ ಮಾಡ್ಸಿದ್ದು ಅಂತ ಒಪ್ಕೊಂಡಿದ್ರು. ಆ ಕರೀಂ ಕೂಡ ನನ್ ಕಡೆಯವನು ಅಂತ ಹೇಳಿದ್ರು. ಆಗ ಅವಳು ಅದನ್ನ ಒಪ್ಕೊಂಡು ಅಂದ್ರೆ ಈಗ್ಲೂ ಅದನ್ನೇ ಒಪ್ಕೋತಾಳೆ ಅಂತ ಅನ್ಕೋಬೇಡ. ಅವಳು ಯಾವಾಗ ಬೇಕಾದ್ರೂ ಉಲ್ಟಾ ಹೊಡಿತಾಳೆ. ಸಾಕ್ಷಿನ ಕಲೆ ಹಾಕೋವರೆಗೂ ಶರಾವತಿನ ಬಗ್ಸೋದಕ್ಕಾಗಲ್ಲ. ಅವತ್ ನನ್ ಬಣ್ಣ ಗೊತ್ತಾದಾಗೆ ಆ ಕರೀಂನ ನಾವು ಹಿಡಿಬೇಕಿತ್ತು ಅಣ್ಣ. ಆದ್ರೆ ನಮ್ಮ ಯಜಮಾನ್ರು ಶಾಕಲ್ಲಿದ್ರು, ಅವನ ಕಡೆ ಗಮನ ಕೊಡೋದಕ್ಕಾಗಿಲ್ಲ. ನಿಜ ದೃಷ್ಟಿ, ಆವತ್ತೇ ಅವಳನ್ನ ಲಾಕ್ ಮಾಡ್ಬಿಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಈಗ್ಲೂ ಆ ಕರೀಂ ಎಲ್ಲಿದ್ದಾನೆ? ಶರಾವತಿ ಚಿಕ್ಕಮ್ಮವರು ಮತ್ತೆ ಕರೀಂ ಮಧ್ಯೆ ಇರೋ ರಹಸ್ಯಗಳನ್ನ ನಾವು ಸಾಕ್ಷಿ ಸಮೇತ ಕಂಡು ಹಿಡಿದ್ರೆ ಮಾತ್ರ ನನ್ ಗಂಡ ಎಲ್ಲಿದ್ದಾರೆ ಅಂತ ಕಂಡು ಹಿಡಿಯೋದಕ್ ಸಾಧ್ಯ ಆಗೋದು. ಕರೀಂ ಬಗ್ಗೆ ಶರಾವತಿ ಬಿಟ್ರೆ ನಿಮ್ಮ ಅಕ್ಕ ರೂಪಂಗ್ ಮಾತ್ರ ಗೊತ್ತಿರೋದಲ್ವಾ? ನಾವು ರೂಪನ್ ಹೆಲ್ಪ್ ತಗೊಂಡ್ರೆ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದಲ್ವಾ? ತಂಗಿ ಬಾಳ್ನೆ ಕಿತ್ಕೊಳ್ಳೋದಕ್ ನೋಡ್ದವಳು ಅವಳು. ಸಾಹುಕಾರಿಗೆ ಅಪಾಯ ಆಗತ್ತೆ ಅಂದ್ರೂ ಸುಮ್ಮನಿದ್ದವಳು ಅವಳು. ಅಂತವಳು ನಮ್ಗ್ ಸಹಾಯ ಮಾಡ್ತಾಳ. ಆಹಾ, ಈ ದೃಷ್ಟಿ, ನೀನ್ ಗೋಳಾಡ್ತಿರೋದನ್ನ ನೋಡೋದಿಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ಏನೋ ದೊಡ್ಡದಾಗಿ ಹೇಳ್ತಾ ಇದ್ದೆ, ನನ್ ಗಂಡನ ಉಳಿಸ್ಕೊತೀನಿ ಹಾಗೆ ಹೀಗೆ ಅಂತ ಕುತ್ಗೆಲಿರೋ ತಾಳಿ ತೋರ್ಸಿ ಇದು ದೊಡ್ಡ ರಕ್ಷಾ ಕವಚ ಅಂತೆಲ್ಲ ಬಿಲ್ಡಪ್ ಕೊಡ್ತಿದ್ದೆ. ಇವಾಗ ಏನಾಯ್ತೆ? ಈ ಶರಾವತಿ ಮುಂದೆ ಪ್ರತಿಯೊಬ್ರು ಮಂಡಿ ಉರಿ ಕೂರ್ಲೇಬೇಕು ಕಣೆ. ಮಂಡಿ ಉರಿ ಕೂತ್ಕೊಳ್ಳೋದಕ್ಕೆ ಏನಾದ್ರೂ ನಖರ ಮಾಡಿದ್ರೆ ಅವ್ರ ತಲೆನೇ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ಯಾರನ್ನ ಹೇಗ್ ಲಾಕ್ ಮಾಡ್ಕೋಬೇಕು, ಯಾರನ್ನ ಗುಲಾಮ್ರನ್ನಾಗಿ ಮಾಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಕಣೆ. ನೀನ್ ನನ್ ಕೈ ಬಿಟ್ರೆ ನಾನ್ ಏನ್ ಆಗ್ತೀನೋ ಗೊತ್ತಿಲ್ಲ. ನಿನ್ ತಂಗಿ ಬದುಕ್ಬೇಕು ಅಂದ್ರೆ ನೀನ್ ಈ ಮಾತನ್ನ ನಡೆಸ್ಕೊಡ್ಲೇಬೇಕು. ಒಳ್ಳೆ ಮೂಡಲ್ಲಿದ್ದೀನಿ, ನಿನಗೆ ಏನ್ ಬೇಕೋ ಕೇಳು. ಬಜರಂಗಿ ಜೊತೆ ನನ್ ಮದ್ವೆ ಮಾಡ್ಸು. ಎಷ್ಟ್ ಸಲ ಹೇಳಿದ್ರು ಹೋಗಿ ಹೋಗಿ ತಿಪ್ಪೆಲೆ ಬೀಳ್ತೀನಿ ಅಂತೆಲ್ಲೇ. ನಿನ್ ದೃಷ್ಟಿಲಿ ಅವನು ತಿಪ್ಪೆನೆ ಇರ್ಬೋದು, ಆದ್ರೆ ನನ್ ದೃಷ್ಟಿಲಿ ಅವನೇ ನನ್ ಸರ್ವಸ್ವ. ನನ್ ಬದುಕೋದಿಕ್ ಆಗಲ್ಲ ಬೇ. ಅವ್ನು ನನಗ್ ಬೇಕೇ ಬೇಕು. ನಾನ್ ನಿನ್ನ ಹತ್ರ ಏನು ಕೇಳಲ್ಲ. ಬಜರಂಗಿ ಜೊತೆ ನನ್ ಮದ್ವೆ ಮಾಡಿಸ್ಬಿಡು ಸಾಕು. ಬುದ್ಧಿ ಇದೆಯಾ ನಿನ್ಗೆ ನೇತ್ರ? ಅದೊಂದು ಬಿಟ್ಬಿಡು. ಬೇರೆ ಏನ್ ಬೇಕಾದ್ರೂ ಕೇಳು, ನಾನ್ ನಿನಗ್ ಕೊಡ್ತೀನಿ ಕಣೆ. ನಿಮ್ಮಿಬ್ರಿಗ್ ಮದ್ವೆ ಮಾಡ್ಸೋದ್ ಮಾತ್ರ ನನ್ ಕೈಲಿ ಆಗಲ್ಲ ಅಂತ ನಿನಗ್ ಎಷ್ಟ್ ಸಲ ಹೇಳ್ಬೇಕು? ಪ್ಲೀಸ್ ದಿ, ನಮ್ ಮನೆಗ್ ಗೇಟ್ ಕಾಯಕ್ಕೂ ಲಾಯಕ್ಕಿಲ್ಲ ಅವನು. ಅಷ್ಟೊಂದು ಕಂಡಮಾಗಿ ಮಾತಾಡ್ಬೇಡ. ಅವನಿಗೆ ಹೆಸರಿದೆ, ಜನ ಅವನ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಕೊಡ್ತಿದ್ರು, ಅದು ದತ್ತು ಹೆಸರು ಜೊತೆ ಅವನ ಹೆಸರು ಸೇರ್ಕೊಂಡಿತ್ತು, ಅದಕ್ಕೆ. ಈಗ ದತ್ತು ಇಲ್ಲ, ಸೊ ಬಜರಂಗಿಗೆ ಆ ಮರ್ಯಾದೆನೂ ಸಿಗಲ್ಲ. ಅವರೆಲ್ಲ ನಮ್ ಕಾಲ್ ಧೂಳಕ್ ಸಮ. ಅವನ ಹತ್ರ ಏನಿಲ್ಲ ಅಂದ್ರೂ ಪರವಾಗಿಲ್ಲ ದೇ. ಅವ್ನ ಮನ್ಸ್ ನೋಡಿ ನಾನು ಪ್ರೀತಿ ಮಾಡಿದ್ದು. ನನಗ ಅವ್ನ್ ಬೇಕು. ನೋಡು, ನಿನ್ಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸ್ತೀನಿ. ಮೊನ್ನೆ ಅದ್ಯಾವ್ದೋ ಪಾರ್ಟಿಗೆ ಹೋಗಿದ್ಯಲ್ಲ, ಅಲ್ಲಿ ಖರ್ಚಾಗಿದ್ನ ದುಡಿಯೋ ಯೋಗ್ಯತೆ ಇದೆಯಾ ಅವನ್ಗೆ? ನೀನ್ ಹಾಕೋತಿಯಲ್ಲ ಚಪ್ಲಿ, ಅದ್ ಎಷ್ಟುದು ಅಂತ ನಿನಗ್ ಗೊತ್ತಲ್ವಾ? ಅದನ್ ಕೊಡ್ಸೋ ಯೋಗ್ಯತೆ ಇದೆಯಾ ಅವನ್ಗೆ? ರಾಣಿ ರಾಣಿ ತರ ಬೆಳ್ಸಿದೀನಿ ನಾನು ನಿನ್ನ. ನೀನ್ ಕೇಳಿದನ್ ಯಾವ್ದಕ್ಕೂ ಇಲ್ಲ ಅಂದಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ನಾನು ನಿನ್ನ ನೋಡ್ಕೊಂಡಿದ್ದೀನಲ್ಲ. ಹೋಗಿ ಹೋಗಿ ಬೀದಿಲಿ ಹೋಗೋನು ನಿನ್ನ ಮದುವೆ ಮಾಡ್ಸಕ್ಕಾಗತ್ತಾನೆ? ಬದುಕ್ತೀನಿ. ಪ್ರೀತಿ ಒಂದಿದ್ರೆ ಸಾಕು.
ನಿನ್ಗೆ ಏನೇ ಕಮ್ಮಿ ಇದ್ರು ನಾನ್ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತೀನಿ. ನಮ್ ಜೊತೆ ಇದ್ರೆ ನೀನು ಬಿಂದಾಸಾಗಿ ಬದುಕ್ಬೋದು. ಅವನ್ ಜೊತೆ ಇದ್ರೆ ಬೀದಿ ಬೀದಿ ಸುತ್ತಬೇಕಾಗತ್ತೆ ನೀನು. ಹೇಳ್ದಷ್ಟು ಸುಲಭ ಅಲ್ಲ ನೇತ್ರ ಈ ತರ ಬದುಕೋದು. ಅವನನ್ನ ಏನಾದ್ರೂ ನೀನ್ ಕಟ್ಕೊಂಡ್ರೆ ಯಾವ್ದು ಹಂಚಿನ ಮನೇಲಿ ಬದುಕ್ಬೇಕಾಗತ್ತೆ ನೀನು. ನೆಲದ ಮೇಲೆ ಬಿತ್ಕೋಬೇಕಾಗತ್ತೆ. ಬೇಕಾ ಈ ಬಾಳ್ ನಿನಗ್ ಬೇಕಾ? ಸುಖದ್ ಸುಪ್ಪತ್ ಕೇಳ್ ಬೆಳ್ದೋಳ್ ನೀನು. ನಿನಗೆ ಈ ನೋವೆಲ್ಲ ಬೇಕೇನೆ? ನೋಡು ನೇತ್ರ, ನೀನ್ ಆತರ ಎಲ್ಲ ಕಷ್ಟ ಪಡೋದು ನನಗಿಷ್ಟ ಇಲ್ಲ. ನೋಡು, ಇದೇ ಕೊನೆ. ಇನ್ನೊಂದ್ಸಲ ಏನಾದ್ರೂ ಬಜ್ರಂಗಿ ಜೊತೆ ನನ್ ಮದ್ವೆ ಮಾಡ್ಸೋ ಅಂತ ನೀನ್ ಕೇಳಿದ್ರೆ ಮಾರನೇ ದಿನಾನೇ ನಿನ್ ಕೈ ಕಾಲ್ ಕಟ್ ಹಾಕಿ ಬೇರೆ ಹುಡ್ಗನ್ ಜೊತೆ ನಿನ್ ಕುತ್ಗೆ ತಾಳಿ ಕಟ್ಸಿ ಕಳಿಸ್ಬೇಕಾಗತ್ತೆ. ಹುಷಾರ್, ಹೊಟ್ಟೋಗು ನೇತ್ರ, ಹೋಗು ಅಂದೆ. ಹೋಗೆ. ನನ್ನ ನಂಬು ದೃಷ್ಟಿ. ನಾನ್ ಮಾತ್ರ ಬದುಕ್ಬೇಕು ಅನ್ನೋ ಸ್ವಾರ್ಥಿ ನೀನು. ನಿನ್ ಸ್ವಾರ್ಥಕ್ಕೋಸ್ಕರ ಯಾರನ್ ಬೇಕಾದ್ರೂ ಬಲಿ ಕೊಡೋಳು ನೀನು. ನಿನ್ನನ್ನ ನಾನ್ ಮತ್ತೆ ನಂಬೇಕಾ? ಈ ಸಲ ಹಾಗೆ ಮಾಡಲ್ಲ ನಾನು. ನನ್ನನ್ನು ನಂಬು. ಸಾಕ್ ನಿಲ್ಸು ನಿನ್ ನಾಟಕನ. ಪ್ರತಿ ಸಲ ಇದೇ ತರ ಬಂದು ನನ್ ಮುಂದೆ ಕಣ್ಣೀರ್ ಹಾಕ್ತೀಯ. ನಾನು ಒಡ ಹುಟ್ಟಿದವಳಲ್ವಾ, ನಿನ್ ಕಣ್ಣೀರ್ಗೆ ನಾನು ಕರಗ್ತೀನಿ. ಕರೀಮ್ ಅಂದ್ರೆ ನನ್ಗೆ ಭಯ, ಅದಕ್ಕೆ ಸುಮ್ಮನಿದೆ ದೃಷ್ಟಿ. ಅದು ಬಿಟ್ಟು ನಿನ್ ಸಂಸಾರನ ಹಾಳು ಮಾಡೋ ಯೋಚನೆ ಇರ್ಲಿಲ್ಲ. ಅವತ್ ನಾನು ಅವಳು ಕೇಳಿದ ತಕ್ಷಣ ಪೂರ್ತಿ ಮಾಹಿತಿ ಕೊಟ್ಟಿದ್ರೆ ಅವಳು ಯಾಕೆ ನನಗ್ ಚಾಕು ಹಾಕ್ತಿದ್ರು ದೃಷ್ಟಿ. ಈಗಾಗ್ಲೇ ಅವಳ ಕೈಯಲ್ಲಿ ಚಾಕು ಚುಚ್ಚಿಸ್ಕೊಂಡು ನೋವು ತಿಂದು ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿ ಒತ್ತಾಡ್ಬಿಟ್ಟಿದ್ದೆ. ಅವಳು ಮತ್ತೆ ನನಗೇನ್ ಮಾಡ್ತಾಳು ಅನ್ನೋ ಭಯಕ್ಕೆ ನಾನ್ ಸುಮ್ಮನೆ ಆದೆ ದೃಷ್ಟಿ. ಒಂದೇ ಒಂದ್ಸಲ ನನ್ನ ಕ್ಷಮಿಸು ದೃಷ್ಟಿ. ನೀನ್ 1000 ಕಾರಣ ಕೊಟ್ರು ನೀನ್ ಮಾಡಿದ್ ಬರೀ ತಪ್ಪಲ್ಲ, ಅಪರಾಧ. ಈ ಅಪರಾಧಕ್ಕೆ ಕ್ಷಮೆನೇ ಇಲ್ಲ. ನನ್ಗೆ ಗೊತ್ತು ದೃಷ್ಟಿ, ನನ್ ಮೇಲೆ ನನ್ಗೆ ಅಸಹ್ಯ ಆಗೋಷ್ಟು ತಪ್ಪು ಮಾಡಿದ್ದೀನಿ. ಕ್ಷಮೆಗೂ ಅರ್ಹಳಲ್ಲ ನಾನು. ಆ ಕರೀಮ್ನ ಹಿಡಿದೇ ಹೋದ್ರೆ ತುಂಬಾ ಜನ ಹೆಣ್ಮಕ್ಳು ಜೀವನ ಹಾಳಾಗುತ್ತೆ ದೃಷ್ಟಿ. ಏನ್ ಹೇಳ್ತಿದ್ಯಾ ನೀನು? ಹೌದು, ಆ ಶರಾವತಿ ಕರೀಮ್ಗೆ ಗಾಡ್ ಫಾದರ್ ಇದ್ದ ಹಾಗೆ. ಅವಳು ಏನ್ ಹೇಳಿದ್ರು ಅವ್ನು ಕೇಳ್ತಾನೆ. ಅಂತ ದಂಧೆ ಕೆಲಸ ಮಾಡೋ ಅವನ ಜೊತೆ ಇವಳು ಕೈ ಜೋಡಿಸಿದಾಳೆ ಅಂದ್ರೆ ಅವಳು ಎಂತವಳಿರ್ಬೇಕು. ಮೊದ್ಲಿಗೆ ದತ್ತನ ಪ್ರೀತ್ಸು ಅಂತ ಕರ್ಕೊಂಡ್ ಬಂದವಳು, ಆಮೇಲೆ ದತ್ತನ ಕೊಲ್ಲು ಅಂತ ಹಿಂಸೆ ಕೊಟ್ಲು. ಅದಕ್ಕೆ ನಾನು ಒಪ್ತೇ ಇದ್ದಾಗ ತುಂಬಾ ಹಿಂಸೆ ಕೊಟ್ಲು. ಛೇ, ಇವಳು ಒಂದ್ ಹೆಣ್ಣ, ಇಂಥವಳ ಜೊತೆ ನಾನು ಸಂಸಾರ ಮಾಡ್ತಾ ಇದ್ದೀನ? ನಮ್ಗೆ ದತ್ತನ್ ಬಗ್ಗೆ ಬಾಯ್ ಬಿಡಿಸ್ಬೇಕು ಅಂತ ಅಂದ್ರೆ ಇರೋದು 2 ದಾರಿ. ಒಂದು ಶರಾವತಿ, ಒಂದು ಕರೀಮ್. ಶರಾವತಿ ಅಂತೂ ಬಾಯ್ ಬಿಡಲ್ಲ. ಕರೀಮ್ನ ಲಾಕ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗ್ಬೋದು. ಅಂದ್ರೆ ಅವನ ಹಿಡಿಯೋದು ಹೇಗೆ? ಎಲ್ಲಿರ್ತಾನೆ ಅವನು? ಅದಕ್ಕಿರೋದು ಒಂದೇ ದಾರಿ. ಏನು? ಅವನು ಹಿಂದು ಮುಂದು ನೋಡೋದು 2 ವಿಚಾರಕ್ಕೆ. ಒಂದು ಶರಾವತಿ ಕರೆದ್ರೆ, ಇನ್ನೊಂದು ಹೆಣ್ಣಿನ ಆಸೆಗೆ. ಅವನಿಗಿರೋ ಹೆಣ್ಣಿನ ಆಸೆನ ಉಪಯೋಗಿಸ್ಕೊಂಡು ನಾನು ಅವನನ್ನ ಹಿಡಿಯೋದಕ್ಕೆ ಸಹಾಯ ಮಾಡ್ತೀನಿ. ಅವನಿಗೆ ಕಾಲ್ ಮಾಡಿ ಇಂಥ ಕಡೆ ಸಿಗ್ತೀನಿ ಅಂತ ಹೇಳ್ತೀನಿ. ಅವನ್ ಬರ್ತಾನೆ, ಆಗ ಅವನನ್ನ ಲಾಕ್ ಮಾಡ್ಬೋದು. ಬೇಡ, ಮತ್ತೆ ನೀನ್ ಆ ಕೋಪಕ್ಕೆ ಹೋಗ್ಬೇಡ. ಇಲ್ಲ ದೃಷ್ಟಿ, ಬರೀ ಕೆಟ್ಟದೇ ಮಾಡ್ಕೊಂಡ್ ಬಂದಿರೋ ನನಗೆ ಒಳ್ಳೇದ್ ಮಾಡೋದಕ್ಕೆ ಅಂತ ಇರೋದು ಇದೊಂದೇ ಅವಕಾಶ. ಇದನ್ನ ನಾನು ಮಿಸ್ ಮಾಡ್ಕೊಳಲ್ಲ. ಇದಕ್ ಬೇಕಾಗಿರೋದು ಒಂದೇ, ಒಂದು ಹೊಸ ಸಿಮ್ ತರಿಸ್ಕೊಡೋದು ಅಷ್ಟೇ.
ಬಜರಂಗಿ, ಬಜರಂಗಿ, ಇನ್ ಯಾರು ನಮ್ಮೋರಲ್ಲ, ಯಾರಿಗೂ ನಮ್ ಸಂತೋಷ ಬೇಕಾಗಿಲ್ಲ. ಎಲ್ರು ಮೋಸ ಮಾಡೋರೆ, ಮೋಸ ಮಾಡೋರೆ ಬಜರಂಗಿ. ಹೌದು ನೇತ್ರ, ನಾವು ಯಾರ ಅಕ್ಕ ಅಂತ ಅನ್ಕೊಂಡಿರ್ತೀವೋ ಅವ್ರು ನಮ್ಮ ಅಕ್ಕ ಆಗೇ ಇರಲ್ಲ. ಅಣ್ಣ ಅನ್ಸ್ಕೊಂಡವ್ರು ಅಣ್ಣ ಆಗುಳ್ತಿಲ್ಲ. ಇನ್ನು ಕೆಲವರು ದತ್ತನಂತವ್ರು ಎಲ್ಲ ನಮ್ಮವರು ಅಂತ ನಂಬಿ ಪದೇ ಪದೇ ಮೋಸ ಹೋಗ್ತಾರೆ. ಅಲ್ಲ, ನೀನ್ ಏನ್ ಹೇಳ್ತಿದ್ಯಾ ಬಜರಂಗಿ? ದತ್ತನ್ ಪ್ರೀತಿ ಹಸುವನ್ನ ಬಳಸ್ಕೊಂಡು ಅವನ್ಗೆ ಪ್ರೀತಿ ಬಡ್ಸೋದ್ರ ಬದಲು ವಿಷ ಬಡ್ಸ್ಬಿಟ್ಟಿದ್ದಾರೆ ನೇತ್ರ. ನನಗ್ ಏನು ಅರ್ಥ ಆಗ್ತಿಲ್ಲ ಬಜರಂಗಿ. ನಡಿ, ಮೊದ್ಲು ಇಲ್ಲಿಂದ ಹೋಗೋಣ. ಇಲ್ಲಿಗೆ? ಇನ್ನೆಲ್ಲಿಗೆ? ಮದ್ವೆ ಆಗೋದಿಕ್ಕೆ. ಏನು? ಹೌದು ಬಜರಂಗಿ, ಈಗ ನಮ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಇದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಈ ಮನೇಲಿ ಯಾರು ನಮ್ ಮದ್ವೆನ ಒಪ್ಪಲ್ಲ. ನೀನ್ ನಂಗ್ ತಾಳಿ ಕಟ್ಬಿಟ್ರೆ ಈ ಮದ್ವೆನ ಒಪ್ಕೊಳ್ಳೇಬೇಕಲ್ವಾ? ಬಿಡು, ನಿನ್ಗೇನ್ ಹೊತ್ತು ಗೊತ್ತು ಇಲ್ವಾ? ದತ್ತ ನಮ್ಮಿಂದ ದೂರ ಆಗಿದ್ದಾನೆ ಅನ್ನೋ ನೋವಲ್ಲಿ ನಾನಿದ್ದೀನಿ. ಇಂಥ ಸಮಯದಲ್ಲಿ ಬಂದು ಮದುವೆ ಆಗೋಣ ಅದು ಇದು ಅಂತ ಹೇಳ್ತಿದ್ಯಲ್ಲ, ನಿನ್ಗೇನು ಅನ್ಸೋದೇ ಇಲ್ವಾ? ಅಲ್ಲ ಬಜರಂಗಿ, ನಿನ್ಗೊಬ್ಬನ್ಗೆ ನಾನ್ ನೋವಿರೋದು. ಅವ್ರು ನನ್ರು, ನನಗ್ ಬೇಜಾರ ಇರಲ್ವಾ? ನೋವಿನಲ್ಲಿದ್ದಿದ್ರೆ ನೀನ್ ಈ ತರ ಎಲ್ಲ ಮಾತಾಡ್ತಾನೆ ಇರ್ಲಿಲ್ಲ. ಯಾರಿರ್ಲಿ ಬಿಡ್ಲಿ, ಸೂರ್ಯ ಹುಟ್ಟೆ ಹುಟ್ತಾನೆ ಅಲ್ವಾ? ಅದೇ ರೀತಿ ನಮ್ ಬದುಕು ನಡಿಲೇಬೇಕಲ್ವಾ? ನಮ್ ಪ್ರೀತಿ ಅಪಾಯಕ್ ಸಿಕ್ಕಿದೆ ಬಜರಂಗಿ. ನೀನ್ ಇವತ್ ನನ್ನ ಮದ್ವೆ ಆಗಿಲ್ಲ ಅಂದ್ರೆ ಇನ್ಯಾವತ್ತೂ ನಾನ್ ನಿಮ್ಗ್ ಸಿಗಲ್ಲ. ಬಾ ಬಾ, ಹೋಗ್. ಪ್ರತಿ ಸಲ ನಿನ್ನ ಸ್ವಾರ್ಥ ಬುದ್ಧಿಯಿಂದ ಯೋಚನೆ ಮಾಡೋದ್ ಬಿಟ್ಟು ಕೆಲವೊಂದ್ಸಲ ಆದ್ರೂ ಮನಸ್ಸಿಂದ ಯೋಚನೆ ಮಾಡೋದನ್ನ ಕಲ್ತ್ಕೊ. ಅವಾಗ ನಿನ್ಗೆ ಒಳ್ಳೇದು. ಜೀವನ ಏನು ಅಂತ ಅರ್ಥ ಆಗತ್ತೆ. ದತ್ತ ಇಲ್ದೆ ಈ ಬಜರಂಗಿ ಒಂದು ಹೆಣ ಕಾಣೆ. ಹೇಳು, ಈ ಹೆಣದ ಜೊತೆ ಮದುವೆ ಆಗ್ತೀಯಾ? ಹೇಳು ನೇತ್ರ, ಹೇಳು. ಇಲ್ಲ ಬಜರಂಗಿ, ನಾನು ದತ್ತನ್ ಸಂಬಂಧಪಟ್ಟಿರೋ ಒಂದು ಮುಖ್ಯವಾದ ವಿಷಯದಲ್ಲಿ ಬ್ಯುಸಿಯಾಗಿದ್ದೀನಿ. ಅದೆಲ್ಲ ಮುಗಿಯೋವರೆಗೂ ನೀನ್ ನನ್ ಮುಂದೆ ಬರ್ಬೇಡ. ಮದುವೆ ಸುತ್ತಿನ ತೆಗಿಬೇಡ. ಅಂದ್ರೆ ನಾನ್ ನಿನಗ್ ಏನು ಅಲ್ವಾ? ನಮ್ ಮದ್ವೆ ನಿನಗ್ ಮುಖ್ಯನೇ ಅಲ್ವಾ? ಮುಖ್ಯನೇ, ಆದ್ರೆ ದತ್ತನ್ ಬಗ್ಗೆ ತಿಳ್ಕೊಳ್ಳೋದು ಈ ಮದುವೆಗಿಂತ ಮುಖ್ಯ. ದತ್ತ ಏನಾದ ಅಂತ ತಿಳ್ಕೊಳ್ಳೋವರೆಗೂ ಈ ಮದುವೆ ಎಲ್ಲ ಬರೀ ಕನ್ಸು. ಬಜರಂಗಿ, ಬಜರಂಗಿ.